ನಿನಗಾಗಿ ಭಾಗ 138. ಅವನು ತುಂಬ ಸುಸ್ತಾಗಿದ್ದ. ಅವಳು ಮಲಗಿದ್ದ ಜಾಗದಲ್ಲಿ ನೆಮ್ಮದಿಯ ನಿದ್ರೆ ಮಾಡಿದ. ಅವನಿಗೆ ತಿಳಿದಿಲ್ಲ ಅವನು ಯಾವಾಗ ನಿದ್ರೆ ಮಾಡಲು ಶುರು ಮಾಡಿದ ಅಂತ. ಅಷ್ಟು ಚೆನ್ನಾಗಿ ನಿದ್ರೆ ಹೋಗುತ್ತಿದ್ದಾನೆ. ತುಂಬ ದಿನಗಳಾಗಿತ್ತು ನಿದ್ರೆ ಮಾಡಿ. ಮೊದಲು ಪವಿತ್ರಳ ಜೊತೆ ರಾತ್ರಿ ಪೂರ್ತಿ ಕಳೆಯುತ್ತಾ ನಿದ್ರೆ ಮಾಡುತ್ತಿರಲಿಲ್ಲ. ನಂತರ ಅವರ ಅಪ್ಪನ ಆರೋಗ್ಯ ಸರಿಯಿಲ್ಲದೆ ಅವನು ಬಂದಿದ್ದರಿಂದ ನಿದ್ರೆ ಮಾಡುತ್ತಿರಲಿಲ್ಲ. ಈಗ ತುಂಬ ಕಷ್ಟವಾಗುತ್ತಿದೆ. ಇತ್ತ ಪ್ರಜ್ವಲ್ನ ಅಪ್ಪ ಅಮ್ಮನಿಗೆ ಇವನನ್ನು ಸರಿದಾರಿಗೆ ಹೇಗೆ ತರುವುದು? ಆ ಮಾಯಂಗನೆ ಜೊತೆಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾನೆ. ಇವನು ನನ್ನ ಮಗ ಹೇಗೆ ಆಗುತ್ತಾನೆ ಅಂತ ತುಂಬ ಯೋಚನೆ ಮಾಡುತ್ತಿದ್ದಾರೆ. ಇವರು ನೋಡಿರುವ ಸಂಬಂಧ ತುಂಬ ಶ್ರೀಮಂತರು, ಎಲ್ಲ ವಿಷಯದಲ್ಲೂ ನಮಗಿಂತ ಪ್ರಬಲರು. ಈಗ ಮದುವೆ ಬೇಡ ಅಂದರೂ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಮದುವೆ ಮಾಡಿಕೊಂಡು ಆ ಹುಡುಗಿ ಜೊತೆ ಇವನು ಚೆನ್ನಾಗಿ ಇಲ್ಲವಾದರೂ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಏನು ಮಾಡುವುದು ಅಂತ ನಿರಂತರವಾಗಿ ಅವರು ಯೋಚಿಸುತ್ತಿದ್ದರು. ಎಷ್ಟು ಯೋಚಿಸಿದರೂ ಕೂಡ ಸರಿದಾರಿಗೆ ತರುವ ಯಾವುದೇ ಮಾರ್ಗ ಕಾಣಲಿಲ್ಲ. ಬಲವಂತವಾಗಿ ಮದುವೆ ಮಾಡಿಕೊಳ್ಳಬಹುದು. ರಾತ್ರೋರಾತ್ರಿ ಅವನು ಆ ಹುಡುಗಿಯ ಹಿಂದೆ ಹೊರಟು ಹೋದರೆ ನಾನು ಏನು ಮಾಡಲಿ ಅಂತ ಇವರು ಯೋಚಿಸುತ್ತಿದ್ದಾರೆ. ಏಕೆಂದರೆ ತಮ್ಮ ಮಗ ಮೊದಲೇ ತುಂಬ ಸಲ ಹಾಗೆ ಮಾಡಿದ್ದಾನೆ. ಅವಳನ್ನು ಮದುವೆ ಆಗುವುದು ಬೇಡ ಅಂತ ಮೊದಲಿನಿಂದಲೂ ನಾನು ಮತ್ತು ಅವರ ಅಪ್ಪ ಹೇಳುತ್ತಿದ್ದೆವು. ಚಿಕ್ಕಂದಿನಲ್ಲಿ ಏನೋ ಅವರ ಅಪ್ಪ ನಮಗೆ ಗೊತ್ತಿತ್ತು. ಆಟ ಆಡುತ್ತಿದ್ದೆವು. ಆದರೆ ನಮಗೂ ಅವರಿಗೂ ಸರಿ ಬರುವುದಿಲ್ಲ. ನಾವು ಆಗರ್ಭ ಶ್ರೀಮಂತರು, ಅವರು ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ. ನನ್ನ ಮಗ ಪ್ರೀತಿ ಪ್ರೇಮಕ್ಕೆ ಅದರ ಅವಶ್ಯಕತೆ ಇಲ್ಲ ಅಮ್ಮ. ನಾನು ನಿಜವಾಗಲೂ ಅವಳನ್ನು ಪ್ರೀತಿಸುತ್ತಿರುವುದು. ಅವಳನ್ನೇ ಮದುವೆ ಆಗುತ್ತೇನೆ ಅಂತ ಅವನ ಮಾತಿಗೆ ಒಪ್ಪಬೇಕಿತ್ತು. ಇಲ್ಲ, ಒಪ್ಪುವ ನಾಟಕ ಆಡಬೇಕಿತ್ತು. ಏಕೆಂದರೆ ಆ ಹುಡುಗಿ ಇವನನ್ನು ಒಪ್ಪುವುದಿಲ್ಲ ಅನ್ನುವ ವಿಷಯ ನಮಗೆ ಮೊದಲಿನಿಂದಲೂ ಗೊತ್ತಿತ್ತು. ಅವಳು ತುಂಬ ಸಲ ಅವನಿಗೆ ಅವಮಾನ ಮಾಡಿದ್ದರೂ ಅವನು ಅವಳ ಹಿಂದೆ ಹೋಗುತ್ತಾನೆ, ನಾಚಿಕೆ ಇಲ್ಲದೆ. ಮಗನಿಗೆ ಬಲವಂತವಾಗಿ ಮದುವೆ ಮಾಡಿಬಿಡೋಣ, ಆನಂತರ ನಮಗೆ ಗೊತ್ತಿಲ್ಲ ಅಂತ ತಲೆ ತೊಳೆದುಕೊಳ್ಳೋಣ. ಅವಳ ಜೊತೆ ಸಂಸಾರ ಮಾಡಿದರೆ ದೊಡ್ಡ ಶ್ರೀಮಂತನಾಗುತ್ತಾನೆ. ಸಮಾಜದಲ್ಲಿ ಒಳ್ಳೆಯ ಹೆಸರು ಸಿಗುತ್ತದೆ ಅವನಿಗೂ ಅಂತ ಆಸ್ಪತ್ರೆ ಕಟ್ಟಿಸಿಕೊಡುತ್ತಾರೆ ಪ್ರೈವೇಟಾಗಿ ಅಂತ ಯೋಚನೆ ಮಾಡಿದರು. ಆಗ ಅಲ್ಲೇ ಇದ್ದ ಅವರ ಮ್ಯಾನೇಜರ್ ಹೇಳುತ್ತಾರೆ, ಅಪ್ಪ ಅವರೇ, ನೀವೇ ಕಟ್ಟಿಸಿಕೊಡಬಹುದು ದೊಡ್ಡ ಆಸ್ಪತ್ರೆಯನ್ನು, ಇಷ್ಟೊಂದು ಆಸ್ತಿ ಇದೆ ಅಲ್ಲವೇ ಅಂದಾಗ ಹೆಣ್ಣು ಮಕ್ಕಳು ಬಂದು ನಾವೇಕೆ ಕಟ್ಟಿಸಿಕೊಡೋಣ, ಅವನು ಶ್ರೀಮಂತರ ಮನೆಯ ಅಳಿಯ ಆದರೆ ಅಲ್ಲಿ ಆಸ್ತಿ ಕೊಡುತ್ತಾರೆ, ಇಲ್ಲಿಯ ಆಸ್ತಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಅಂತ ಅವನ ಅಕ್ಕ ಮತ್ತು ತಂಗಿಯಂದಿರು ಬಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿಸಿಕೊಂಡ ಕೆಲಸದವರು, ಎಲ್ಲ ಮನೆಯಲ್ಲಿ ಗಂಡು ಮಕ್ಕಳಿಗೆ ಆಸ್ತಿ ಐಶ್ವರ್ಯ ಕೊಟ್ಟು ಹೆಣ್ಣು ಮಕ್ಕಳನ್ನು ಹೊರಗೆ ಕಳಿಸಿದರೆ ಇವರ ಮನೆಯಲ್ಲಿ ಉಲ್ಟ. ಗಂಡು ಮಗುವಿಗೆ ಏನು ಬೇಡ, ಶ್ರೀಮಂತರ ಮನೆಯ ಅಳಿಯ ಇರುವ ಆಸ್ತಿಯನ್ನು ಹೆಣ್ಣು ಮಕ್ಕಳಿಗೆ ಕೊಡಬೇಕು, ಇವರಂತೂ ಉದ್ಧಾರ ಆಗುವುದಿಲ್ಲ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾರೆ. ಇಲ್ಲಿ ಈ ರೀತಿ ರಾಜಕೀಯ ಇರುವುದರಿಂದ ಪ್ರಜ್ವಲ್ ಮಾನಸಿಕ ಶಾಂತಿ ಹಾಳಾಗಿ ಅವನು ಬೆಂಗಳೂರಿನಲ್ಲಿ ಇರುವುದು. ಅವನು ಚಿಕ್ಕಂದಿನಿಂದ ತಾನು ಡಾಕ್ಟರ್ ಆಗಬೇಕು ಅನ್ನುವ ಕನಸನ್ನು ಹೊತ್ತಿದ್ದು ನಿಜ. ಆ ಕನಸು ಹೊತ್ತಿದ್ದು ಅವರ ಹಳ್ಳಿಯಲ್ಲಿ ಇರುವ ಬಡ ಪೇಷಂಟ್ಗಳ ಆರೋಗ್ಯವನ್ನು ನೋಡಿಕೊಳ್ಳಲು. ತುಂಬ ಜನ ಬಡವರು ದುಡ್ಡಿಲ್ಲದೆ ಸಾಯುತ್ತಿದ್ದರು, ಕಷ್ಟಪಡುತ್ತಿದ್ದರು ಅನಾರೋಗ್ಯದಿಂದ. ತನ್ನ ಅಪ್ಪ ಶ್ರೀಮಂತ ಆಗಿರುವುದರಿಂದ ತಮಗೆ ಇರುವ ಜಮೀನಲ್ಲಿ ಸ್ವಂತ ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅಂತ ಅವರ ತಾತ ಹೇಳಿದ್ದರು. ಡಾಕ್ಟರ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಊರ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡುತ್ತೇನೆ ಅನ್ನುವುದು ತಾತನ ಆಸೆಯಾಗಿತ್ತು. ಇವರ ಅಜ್ಜಿ ತಾತ ತುಂಬ ಧಾರ್ಮಿಕರು. ಪಾಪ ಪುಣ್ಯ, ದೇವರು, ಜನ್ಮ ಪುನರ್ಜನ್ಮ ಇವುಗಳ ಮೇಲೆ ನಂಬಿಕೆ ಇಟ್ಟಿದ್ದವರು. ಅವರು ಒಮ್ಮೆ ಮಾತನಾಡಿದರೆ ಆ ಮಾತನ್ನು ನಡೆಸಿಕೊಂಡು ಹೋಗಬೇಕು, ಅಷ್ಟೊಂದು ಪವಿತ್ರಾತ್ಮರು. ಅಪ್ಪ ಕೂಡ ಅಮ್ಮನನ್ನು ಮದುವೆ ಆಗುವುದಕ್ಕಿಂತ ಮುಂಚೆ ಅದೇ ರೀತಿ ಒಳ್ಳೆಯವನು ಅಂತ ಅಜ್ಜಿ ಹೇಳುತ್ತಿದ್ದಳು. ಅಮ್ಮನನ್ನು ಮದುವೆಯಾದ ಮೇಲೆ ಅಮ್ಮನ ಬಣ್ಣಕ್ಕೆ ತಿರುಗಿದ ಅಂತ ಹೇಳುತ್ತಿದ್ದರು. ಇಲ್ಲಿ ಅವಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅವಳಿಗೆ ಅವನು ಬೇಕೇ ಬೇಕು. ಒಂದು ದಿನ ನೋಡದೇ ಇದ್ದಿದ್ದಕ್ಕೆ ಅಷ್ಟು ದೂರದಿಂದ ಬಂದವಳು ಈಗ ಅವನಿಲ್ಲದೆ ಇರಲು ಕಷ್ಟವಾಗುತ್ತಿದೆ. ಪ್ರಜ್ವಲ್ ಗೆಳೆಯರು ತುಂಬ ಒಳ್ಳೆಯವರು ಆಗಿದ್ದರಿಂದ
ಅವಳಿಗೆ ತುಂಬ ಚಂದದ ರೂಮನ್ನು ಕೊಟ್ಟರು. ಅವಳ ಗೆಳತಿ ಕೂಡ ಅದರಲ್ಲಿ ಇದ್ದಳು. ನಂತರ ಅವರ ಅಪ್ಪನನ್ನು ಅವರ ರೂಮಿನಲ್ಲಿ ಮಲಗಿಸಿಕೊಂಡರು. ಅವರ ಅಪ್ಪ ಅವರ ಗೆಳೆಯರನ್ನು ಕೇಳಿದರು, ಇದೆಲ್ಲ ಏನು ಆಗುತ್ತಿದೆ? ನನಗೆ ಏನೂ ಅರ್ಥವಾಗುತ್ತಿಲ್ಲ. ನನ್ನ ಮಗಳು ಅಳಿಯ ಒಂದಾಗುತ್ತಾರಾ ಅಂದಾಗ, ಅಂಕಲ್ ನೀವು ಯೋಚಿಸಬೇಡಿ, ನಾವಿರುವುದೇ ಅವರಿಬ್ಬರನ್ನು ಒಂದು ಮಾಡಲು. ನಾವೆಂದೂ ಕೂಡ ಅವರ ಸಂಸಾರವನ್ನು ಹಾಳಾಗಲು ಬಿಡುವುದಿಲ್ಲ. ನೀವು ಆರಾಮವಾಗಿರಿ ಅಂತ ಸಮಾಧಾನ ಮಾಡಿದರೂ ಕೂಡ ಅವರ ಅಪ್ಪನಿಗೆ ತುಂಬ ಕಷ್ಟವಾಗುತ್ತಿತ್ತು. ನನ್ನ ಮಗಳನ್ನು ತುಂಬ ಚಂದದ ಮನೆಗೆ ಕೊಟ್ಟಿದ್ದೆ, ಆದರೆ ಅವಳ ಕೋಪದಿಂದ ಅವಳ ಅಸಹನೆಯಿಂದ ಎಲ್ಲ ಹಾಳಾಗುವುದರಲ್ಲಿ ಇದೆ ಏನೋ ಅಂತ ತುಂಬ ದುಃಖಪಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರಿಗೆ ಒಂದು ಆಲೋಚನೆ ಹೊಳೆಯಿತು, ಇದೆಲ್ಲವನ್ನು ಮೀಡಿಯಾಕ್ಕೆ ಕೊಟ್ಟರೆ ಹೇಗಿರುತ್ತದೆ ಅಂತ. ಮೀಡಿಯಾಕ್ಕೆ ಕೊಟ್ಟರೆ ಜೀವನದಲ್ಲಿ ನಿಮ್ಮ ಮಗಳು ಅಳಿಯ ಒಂದಾಗುವುದಿಲ್ಲ, ಏಕೆಂದರೆ ಅವರು ತುಂಬ ಕೆಟ್ಟವರು. ನೀವು ಚಿಕ್ಕಂದಿನಲ್ಲಿ ನೋಡಿದ ಮನುಷ್ಯರಲ್ಲ ಅವರು. ದುಡ್ಡು ಆಸ್ತಿ ಬಂದ ಮೇಲೆ ತಲೆ ನಿಲ್ಲುತ್ತಿಲ್ಲ. ಪ್ರಜ್ವಲ್ ಕೂಡ ಸ್ವಲ್ಪ ಅದೇ ರೀತಿ ಇದ್ದ. ನಿಮ್ಮ ಮಗಳ ಪ್ರೀತಿಯೇ ಅತಿಯಾದ ಮೇಲೆ ಅವನು ತುಂಬ ಒಳ್ಳೆಯವನಾಗಿದ್ದಾನೆ. ನೀವು ಯಾವುದೇ ಯೋಚನೆ ಮಾಡದೆ ಆರಾಮವಾಗಿ ಮಲಗಿ. ಈ ಕಡೆ ಯಾರೂ ಬರುವುದಿಲ್ಲ. ಅವರ ಮನೆಯಲ್ಲಿ ಆ ಮನುಷ್ಯನ ತಂಗಿ ಎಲ್ಲರಿಗೂ ಅಡುಗೆ ಮಾಡಿದ್ದರೂ ಕೂಡ ಪವಿತ್ರ ಮತ್ತು ಅವರ ಅಪ್ಪಾಜಿ ಅವರಿಗೆ ತಿನ್ನಲು ಮನಸ್ಸಿಲ್ಲ ಅಂತ ಹೇಳಿದರು. ಎಷ್ಟು ಬಲವಂತ ಮಾಡಿದರೂ ತಿಂದಿಲ್ಲ. ಪವಿತ್ರಳ ಅಪ್ಪನಿಗೆ ನನ್ನ ಮಗಳ ಜೀವನವನ್ನು ಹಾಳಾಗುತ್ತಿರುವುದನ್ನು ಕಣ್ಣಾರೆ ಕಂಡು ದುಃಖಪಡುತ್ತಿದ್ದಾರೆ. ಇತ್ತ ಇವಳು ಅಂದರೆ ಪವಿತ್ರ. ಪ್ರಜ್ವಲ್ ಊಟ ಮಾಡಿದನೋ ಇಲ್ಲ. ನಾನು ಬರಬೇಕಾದಾಗ ಅವನ ಕಣ್ಣುಗಳು ತುಂಬಿತ್ತು. ಅವನು ಹೇಗೆ ಅಷ್ಟೊಂದು ನನ್ನನ್ನು ಹಚ್ಚಿಕೊಂಡಿದ್ದಾನೆ. ಅವನ ಅಕ್ಕಂದಿರು ಅಮ್ಮ ಅಪ್ಪ ಅಷ್ಟೇ. ಏಕೆ? ಈಗ ಮದುವೆ ಆಗುತ್ತಿರುವ ಹುಡುಗಿ ಕೂಡ ಸುಂದರಿ. ಅವರಿಗಿಂತ ನನ್ನಲ್ಲಿ ಹೆಚ್ಚಿಗೆ ಏನಿದೆ ಅಂತ ಪದೇ ಪದೇ ಕನ್ನಡಿ ನೋಡಿಕೊಂಡಳು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಆಗ ಅವಳ ಗೆಳತಿ ಹೇಳುತ್ತಿದ್ದಾಳೆ, ಬೆಳಿಗ್ಗೆ ಪ್ರಜ್ವಲ್ ಬರುವ ಸಮಯಕ್ಕೆ ಯಾವ ರೀತಿ ರೆಡಿಯಾಗಬೇಕು ಅಂತ ಯೋಚಿಸುತ್ತಿದ್ದೀಯಾ ಅಂದಾಗ, ಅದೆಲ್ಲ ಅಲ್ಲ ಕಣೆ ಪ್ರಜ್ವಲ್, ನಾನು ಹೇಗೆ ಸುಂದರಿ ರೀತಿ ಕಂಡೆ, ಅವನು ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳಿದಾಗ, ದಡ್ಡಿ, ಪ್ರೀತಿ ಶುರುವಾಗುವುದು ಅದರಿಂದ ಅಲ್ಲ, ಆಸೆಯಿಂದ, ಮೋಹದಿಂದ, ಕಾಮದಿಂದ ಅಲ್ಲ, ನಿನ್ನ ಮೇಲಿನ ಪ್ರೀತಿಯಿಂದ. ಪ್ರೇಮ ಅದು. ಅವನು ನಿಜವಾಗಲೂ ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾನೆ. ಕೃಷ್ಣ ರಾಧೆಯನ್ನು ಪ್ರೀತಿ ಮಾಡುವ ರೀತಿ. ಆದರೆ ನೀನು ರಾಧೆ ಆಗಬೇಡ, ರುಕ್ಮಿಣಿ ಆಗು. ಅವನ ಬದುಕಿನ ಆಧಾರವಾಗು. ಜೀವನದಲ್ಲಿ ಎಷ್ಟು ಹುಡುಕಿದರೂ ಈ ರೀತಿ ಹುಡುಗ ಸಿಗುವುದಿಲ್ಲ. ಅವನನ್ನು ಮದುವೆ ಆಗಲು ಹುಡುಗಿಯರು ಆತೊರೆಯುತ್ತಾರೆ. ನನಗೆ ಆ ಥರ ಹುಡುಗ ಸಿಕ್ಕಿಬಿಟ್ಟಿದ್ದರೆ ನಾನು ಕೆಲಸ ಕಾರ್ಯ ಬಿಟ್ಟು ಅವನ ಸೇವೆಯನ್ನು ಮಾಡಿಕೊಂಡು ಬಿಡುತ್ತಿದ್ದೆ. ನೀನು ನೋಡಿದರೆ ಕೋತಿ ಥರ ಆಡುತ್ತೀಯ ಅಂತ ಅವಳಿಗೆ ಬೈದಳು. ಆ ಸಮಯಕ್ಕೆ ಪವಿತ್ರಳಿಗೆ ಹಾಲು ತಂದು ಕೊಟ್ಟಳು ಕುಡಿಯಲು. ನೀವು ಊಟ ಮಾಡಿಲ್ಲ, ಹಾಲಾದರೂ ಕುಡಿಯಿರಿ. ಪ್ರಜ್ವಲ್ ಅಣ್ಣನಿಗೆ ತಿಳಿದರೆ ಬೇಸರ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿದಳು. ಅವಳು ತುಂಬ ಒಳ್ಳೆಯವಳು. ಆದರೆ ಅವಳಿಗೆ ಈ ಮಾತುಗಳು ಅರ್ಥವಾಗುತ್ತಿಲ್ಲ. ಪ್ರಜ್ವಲ್ಗೆ ಏಕೆ ಬೇಸರವಾಗುತ್ತದೆ ಅಂತ ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳಲು ನಂತರ ಆ ಹುಡುಗಿಯನ್ನು ಕೇಳಿದಳು. ಪ್ರಜ್ವಲ್ಗೆ ಹೇಗೆ ತಿಳಿಯುತ್ತದೆ, ಅವನು ಹೇಗೆ ಬೇಸರ ಮಾಡಿಕೊಳ್ಳುತ್ತಾನೆ ಅಂದಾಗ ಅವಳ ಗೆಳತಿ ಮತ್ತು ಆ ಹುಡುಗಿ ಜೋರಾಗಿ ನಕ್ಕರು. ಪ್ರಜ್ವಲ್ಗೆ ಅಂದರೆ ಪ್ರಜ್ವಲ್ ಅಣ್ಣನಿಗೆ ನೀವು ಎಂದರೆ ತುಂಬ ಇಷ್ಟ. ನನ್ನ ಅಣ್ಣನಿಗೆ ಆಲ್ರೆಡಿ ಫೋನ್ ಮಾಡಿ ಕೇಳಿದರು, ಅವಳು ಏನು ತಿಂದಳು, ಹೇಗೆ ಇದ್ದಾಳೆ ಅಂತ. ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದಾರೆ. ಇನ್ನು ಊಟ ಆಯ್ತಾ ಅಂತ ಫೋನ್ ಮಾಡುತ್ತಾರೆ ಅಂದಾಗ ಪವಿತ್ರ ಅಂದುಕೊಂಡಳು, ಇವನು ನನ್ನನ್ನು ಬಿಡುವುದಿಲ್ಲ. ನಾನು ಬಿಟ್ಟರು ಅವನಿಗೂ ನನ್ನ ಮೇಲೆ ಪ್ರೀತಿ ಶುರುವಾಗಿರಬಹುದು ಅಂತ ಯೋಚಿಸುತ್ತಿರಬೇಕಾದಾಗ ಅವನಿಗೆ ಫೋನ್ ಮಾಡಬೇಕು ಅಂತ ಅನಿಸಿತು. ಪದೇ ಪದೇ ಅವಳು ಕಾಲ್ ಮಾಡಿದರೂ ಅವನು ಫೋನ್ ಎತ್ತಲಿಲ್ಲ. ಚೆನ್ನಾಗಿ ನಿದ್ರಿಸಿದ್ದ. ಅವನಿಗೆ ಪವಿತ್ರ ಕೊಡೋ ಕಾಟ, ಅದರ ಜೊತೆಗೆ ಅವನ ಅಪ್ಪ ಅಮ್ಮ ಕೊಡುವ ಕಾಟದಿಂದ ಮುಕ್ತಿ ಬೇಕು ಅಂತ ನಿದ್ರೆ ಮಾಡುತ್ತಿದ್ದಾನೆ, ತಲೆನೋವಿನ ಮಾತ್ರೆಯನ್ನು ತೆಗೆದುಕೊಂಡು. ಆದರೆ ಅವನ ನಿದ್ರೆ ತುಂಬ ಸಮಯ ಉಳಿಯಲಿಲ್ಲ.
ಅವನಿಗೆ ಕನಸಿನಲ್ಲಿ ಪವಿತ್ರಾಳನ್ನು ಯಾರೋ ಬೆಟ್ಟದ ಮೇಲಿಂದ ತಳ್ಳಿದಂತೆ ಭಾಸವಾಗಿದ್ದು ಭಯದಿಂದ ಕಣ್ಣು ಬಿಟ್ಟ. ಆದರೆ ಪವಿತ್ರಾಳಿಗೆ ಏನೂ ಆಗಿಲ್ಲ. ಅವಳು ಆರಾಮವಾಗಿ ತನ್ನ ಗೆಳೆಯನ ಮನೆಯಲ್ಲಿ ಇದ್ದಾಳೆ ಅಂತ ಭಾವಿಸಿ ಅವಳಿಗೆ ಕಾಲ್ ಮಾಡಿದ. ಆದರೆ ಅವಳು ಆ ಕಡೆಯಿಂದ ಇವನಿಗೆ ಕಾಲ್ ಮಾಡುತ್ತಿದ್ದಾಳೆ. ನಂಬರ್ ಬ್ಯುಸಿ ಬರುತ್ತಿದೆ. ಪರಸ್ಪರ ಇಬ್ಬರಿಗೂ ಕೂಡ ನಂಬರ್ ಬ್ಯುಸಿ ಬರುತ್ತಿದೆ. ಆಗ ಅವನು ಗೆಳೆಯನಿಗೆ ಫೋನ್ ಮಾಡಿ ಕೇಳಿದಾಗ ಅವಳು ಆರಾಮವಾಗಿ ಇದ್ದಾಳೆ ಅಂತ ಹೇಳಿದರೂ ಕೂಡ ಇವನು ತನ್ನ ಕಿಟಕಿಯಿಂದ ನಿಧಾನವಾಗಿ ಹಿಡಿದು ಹೋದ. ಮೇನ್ ಡೋರಿಂದ ಹೋದರೆ ಮನೆಯಲ್ಲಿ ದೊಡ್ಡ ರಾದ್ಧಾಂತವಾಗುತ್ತದೆ. ಯಾರೂ ಕೂಡ ನಿದ್ರೆ ಮಾಡುವುದಿಲ್ಲ. ಇವತ್ತು ಎಂಗೇಜ್ಮೆಂಟ್ ನಡೆದಿಲ್ಲ. ಬರಬೇಕಾದ ಕೋಟಿ ಗಟ್ಟಲೆ ಆಸ್ತಿ ಮಣ್ಣು ಪಾಲಾಯಿತು ಅಂತ ಈಗ ನಿದ್ರೆ ಮಾಡದೆ ಒಬ್ಬರನ್ನೊಬ್ಬರು ಬೈದುಕೊಂಡು ಕುಳಿತಿರುತ್ತಾರೆ. ಅಪ್ಪ ಅಮ್ಮ. ಇವನು ಕಿಟಕಿಯಿಂದ ಹಿಡಿದು ಹೊರಗೆ ಹೊರಟು ಹೋದ. ಅವಳನ್ನು ನೋಡಬೇಕು. ನನಗೆ ಕೆಟ್ಟ ಕನಸು ಬಿತ್ತು. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ನನ್ನನ್ನು ಮದುವೆ ಆದಾಗಿನಿಂದ ಅವಳಿಗೆ ತುಂಬ ಕಷ್ಟ ಅಂತ ಅವನು ಬೇಸರ ಮಾಡಿಕೊಂಡ. ಅವನ ಬೇಸರದಿಂದ ಅವಳು ನಿಜವಾಗಲೂ ತುಂಬ ದುಃಖಪಡುತ್ತಿದ್ದಾಳೆ. ಇಲ್ಲಿ ಇವಳಿಗೂ ಕೂಡ ಅವನ ಫೋನ್ ಸಿಗುತ್ತಿಲ್ಲ. ಯಾರಿಗಾದರೂ ಹೇಳಿದರೆ ಏನಾದರೂ ಅಂದುಕೊಳ್ಳುತ್ತಾರೆ ಅಂತ ಇವನು ಅವಳನ್ನು ನೋಡಲು ಒಂದೇ ಸಮನೆ ಓಡಿ ಬರುತ್ತಿದ್ದಾನೆ. ಎಲ್ಲಿ ನನ್ನ ಪ್ರೀತಿಯ ಗೆಳತಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅಂತ. ಅವಳೆಂದರೆ ಪ್ರಾಣ, ಆತ್ಮ, ಉಸಿರು ಅವನಿಗೆ. ಅವಳಿಲ್ಲದೆ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ. ಇಷ್ಟೊಂದು ಒಳ್ಳೆಯ ಹುಡುಗನನ್ನು ಮದುವೆ ಆಗಿರುವ ಅವಳು ಅದೃಷ್ಟವಂತೆ. ಆ ಅದೃಷ್ಟ ಇನ್ನೂ ಅವಳಿಗೆ ತಿಳಿಯುತ್ತಿಲ್ಲ. ನಿಧಾನವಾಗಿ ತಿಳಿಯುತ್ತದೆ ಅಲ್ಲವೇ? ಅಷ್ಟೊಂದು ಅವನು ಅವಳನ್ನು ಪ್ರೀತಿ ಮಾಡುತ್ತಾನೆ. ಅವನ ಪ್ರೀತಿ ಆಕಾಶಕ್ಕಿಂತ ಎತ್ತರ. ಅವನು ಗೆಳೆಯನ ಮನೆಯ ಹತ್ತಿರ ಬಂದೇ ಬಿಟ್ಟಿತ್ತು. ಆದರೆ ಅವನಿಗೆ ಇರುವ ಅಷ್ಟು ಜನ ಗೆಳೆಯರಲ್ಲಿ ಯಾರ ಮನೆಗೆ ಕರೆದುಕೊಂಡು ಹೋದರೋ ಅನ್ನುವ ಕ್ಲಾರಿಟಿ ಇರಲಿಲ್ಲ. ತನ್ನ ಗೆಳೆಯನ ಮನೆಗೆ ಫೋನ್ ಮಾಡಿದ. ಆಗ ಅವರೆಲ್ಲ ರೇಗಿಸಿದರು. ಹೆಂಡತಿ ನಮ್ಮ ಮನೆಯಲ್ಲಿ ಇರುವುದಕ್ಕೆ ಇವನು ಕಾಲ್ ಮಾಡುತ್ತಿದ್ದಾನೆ. ಇಲ್ಲವಾದರೆ ನಮಗೆ ಕಾಲ್ ಮಾಡುತ್ತಾನಾ? ನಾವೆಲ್ಲ ಇದ್ದರೂ ಇಲ್ಲದಿದ್ದರೂ ಅವನಿಗೆ ಒಂದೇ ಅಂತ ಅವರೆಲ್ಲ ಟೀಸ್ ಮಾಡುತ್ತಾರೆ. ಆಗ ಅವರೆಲ್ಲ ಷರತ್ತು ಇಡುತ್ತಾರೆ. ನೀನು ನಿಜವಾಗಲೂ ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದರೆ, ನಿನ್ನ ಪ್ರೀತಿ ಸತ್ಯವಾಗಿದ್ದರೆ ನಮ್ಮ ಇಷ್ಟು ಜನರ ಯಾರ ಮನೆಯಲ್ಲಿ ಅವಳು ಇರಬಹುದು ಗೆಸ್ ಮಾಡು ಅಂತ ಹೇಳುತ್ತಾರೆ. ಪ್ರತಿಯೊಬ್ಬರೂ ಕೂಡ ಹೇಳುವುದಿಲ್ಲ. ಅವನಿಗೆ ಇದ್ದ 5-6 ಜನ ಗೆಳೆಯರನ್ನು ಕೂಡ ಕ್ರಾಸ್ ಕ್ವೆಶ್ಚನ್ ಮಾಡಿ ಕೇಳುತ್ತಾನೆ. ಕೊನೆಗೆ ಅವನು ಹೊಸದಾಗಿ ತಲೆಯನ್ನು ಉಪಯೋಗಿಸುತ್ತಾನೆ. ಅವಳ ಫೋನ್ ಎಲ್ಲಿದೆ ಅದರ ನೆಟ್ವರ್ಕನ್ನು ನೋಡಿದಾಗ ಅವನ ಬೆಸ್ಟ್ ಫ್ರೆಂಡ್ ರವಿಯ ಮನೆಯಲ್ಲಿ ಇದ್ದಾಳೆ ಅನ್ನುವುದು ಅವನಿಗೆ ಅರ್ಥವಾಗುತ್ತದೆ. ರವಿ ತುಂಬ ಒಳ್ಳೆಯವನು. ಅವನಿಗೆ ಒಬ್ಬಳು ತಂಗಿ, ಅಮ್ಮ ಅಷ್ಟೇ ಇರುವುದು. ಅಪ್ಪ ಮಿಲಿಟರಿಯಲ್ಲಿ ಇದ್ದರು. ಈಗ ಸಿಟಿಯಲ್ಲಿ ಕೆಲಸ ಮಾಡುತ್ತಾರೆ. ಅವರ ಮನೆ ಸ್ವಲ್ಪ ದೊಡ್ಡದು. ಅವರು ಅನುಕೂಲವಾಗಿದ್ದಾರೆ. ನೋಡಲು ಮನೆ ಕೂಡ ಚೆನ್ನಾಗಿದೆ. ಉಳಿದವರ ಮನೆ ಅಷ್ಟೊಂದು ಕನ್ವೀನಿಯನ್ಸ್ ಆಗಿ ಇಲ್ಲ. ಏಕೆಂದರೆ ಅವರೆಲ್ಲ ಸಿಟಿಯಲ್ಲಿ ಇರುವುದು. ಸಿಟಿಯಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಇರುವುದು ಅವರ ಅಜ್ಜಿ ತಾತ. ಅವರ ಮನೆಗಳು. ಅವರು ನೆಮ್ಮದಿಯಾಗಿ ಇರಲು ಸಾಧ್ಯವಿಲ್ಲ. ಅವರು ರಾತ್ರಿ ಮಲಗಿದಾಗ ನೀರು ಸೋರುತ್ತದೆ. ಮಳೆ ಬಂದರೆ, ಇಲ್ಲವಾದರೆ ಇಲ್ಲಿ ಹೆಗ್ಗಣಗಳು ಇರುವ ಸಣ್ಣ ತೂತಿನಲ್ಲಿ ಬರುತ್ತವೆ. ರವಿ ಅಂತ ಹೇಳಿದ ತಕ್ಷಣ ಅವರೆಲ್ಲ ಆಶ್ಚರ್ಯಪಟ್ಟರು. ನಿಜವಾಗಲೂ ನೀನು ಅವಳನ್ನು ತುಂಬ ಪ್ರೀತಿ ಮಾಡುತ್ತೀಯ? ಬಾ ಅಂತ ರವಿ ಬಾಗಿಲು ತೆಗೆಯುತ್ತೇನೆ ಅಂದಾಗ ನಾನು ಗೇಟ್ ಎಲ್ಲ ಹಾಕಿಬಿಟ್ಟಿದ್ದೇನೆ. ನನಗೇನು ಗೊತ್ತು ನೀನು ಬರುತ್ತೀಯ? ಆಗ ಪ್ರಜ್ವಲ್ ಹೇಳುತ್ತಾನೆ, ನಾನು ಮೇನ್ ಡೋರಿಂದ ಬರುವುದಿಲ್ಲ, ಬಾಲ್ಕನಿಯಿಂದ ಹೋಗುತ್ತೇನೆ. ಅವಳು ಅದೇ ರೂಮಲ್ಲಿ ತಾನೇ ಇರುವುದು ಅಂದಾಗ, ಅವಳು ಇರುವ ರೂಮು ಕೂಡ ನಿನಗೆ ತಿಳಿಯುತ್ತಾ? ಹೌದು. ಅವಳ ಹೃದಯ ನನ್ನ ಹೃದಯ ಒಂದೇ, ನಮ್ಮಿಬ್ಬರ ಪ್ರಾಣ ಒಂದೇ ಅಂತ ಹೇಳಬೇಕಾದಾಗ ಇವನು ಶುರು ಮಾಡಿದ. ಸರಿ ಬಾ, ಅವಳ ಜೊತೆ ಅವಳ ಗೆಳತಿ ಇದ್ದಾಳೆ ಅಂದಾಗ ಅವಳನ್ನು ಕಳಿಸು ಅಂತ ಹೇಳಿದರೂ ಕೂಡ ರವಿ ಹೇಳುತ್ತಾನೆ, ನೀನೇ ಅವಳನ್ನು ಕಳಿಸು ನೋಡೋಣ ನಿನ್ನ ಪ್ರೀತಿ ಎಷ್ಟಿದೆ ಅಂತ. ಆ ಹುಡುಗಿ ಬಂದಾಗಿನಿಂದ ಮಾತನಾಡುತ್ತಿದ್ದಾಳೆ. ಯಾರಿಗೂ ಮಾತನಾಡಲು ಅವಕಾಶ ಕೊಡುತ್ತಿಲ್ಲ. ನಾವು ಕರೆದರೆ 1000 ಪ್ರಶ್ನೆಗಳನ್ನು ಕೇಳುತ್ತಾಳೆ. ನೀನೇ ಎಲ್ಲವನ್ನು ಮೇಂಟೈನ್ ಮಾಡು.
ಇಷ್ಟೊಂದು ಮಾಡಿದ್ದೀಯಾ ಅಂತ ರವಿ ಹೇಳಿದಾಗ ಪ್ರಜ್ವಲ್ ಆಯಿತು ಅಂತ ಒಪ್ಪಿಕೊಂಡ. ನಂತರ ಅವನು ಬಾಲ್ಕನಿಯಿಂದ ರೂಮಿನ ಕಡೆ ಹೋಗಲು ಪ್ರಯತ್ನಿಸುತ್ತಾನೆ. ಅವಳು ತನ್ನ ಫೋನನ್ನು ನೋಡುತ್ತಿರುತ್ತಾಳೆ. ಅವಳು ನೋಡುತ್ತಿರುವುದು ಗ್ಯಾಲರಿಯಲ್ಲಿ ಇರುವ ಪ್ರಜ್ವಲ್ನ ಫೋಟೋಗಳನ್ನು. ಈತ ಇವಳ ಗೆಳತಿ ಯಾವುದೋ ಬುಕ್ಕನ್ನು ಓದುತ್ತಿರುತ್ತಾಳೆ. ಇಬ್ಬರು ಬೆನ್ನಿಗೆ ಬೆನ್ನು ಕೊಟ್ಟು ಮಲಗಿರುತ್ತಾರೆ. ಪವಿತ್ರ ಗೋಡೆಯ ಕಡೆ ತಿರುಗಿರುವುದರಿಂದ ಬಾಲ್ಕನಿಯಿಂದ ಬಂದ ಇವನು ಸಡನ್ ಆಗಿ ಕಾಣುವುದಿಲ್ಲ. ಇವನು ಆ ಹುಡುಗಿಯ ಕಡೆ ಸನ್ನೆ ಮಾಡಿದರೆ ಅವಳಿಗೆ ತಿಳಿಯುವುದಿಲ್ಲ. ಅವಳು ಬುಕ್ಕಿನಲ್ಲಿ ಓದುತ್ತಿದ್ದಾಳೆ. ಕೊನೆಗೆ ಒಂದು ಸಣ್ಣದಾದ ಕಲ್ಲು ಬಿತ್ತು. ಅದನ್ನು ತೆಗೆದು ಅವಳ ಕಾಲ ಮೇಲೆ ಹಾಕಿದರು. ಆ ಕಲ್ಲು ಪವಿತ್ರಳ ಮೇಲೆ ಬಿತ್ತು. ಪವಿತ್ರ ರಂಪ ಮಾಡಿದಳು. ಯಾರು ಎಸೆದಿದ್ದು ನನಗೆ ತುಂಬ ನೋವಾಯಿತು ಅಂತ. ಅವಳ ಗೆಳತಿ ನನಗೆ ಗೊತ್ತಿಲ್ಲ ಅಂತ ಬಾಲ್ಕನಿಯನ್ನು ಕ್ಲೋಸ್ ಮಾಡಲು ಬಂದಳು. ಆಗ ಅವನು ಅವಳನ್ನು ಹಿಡಿದುಕೊಂಡು ಹೇಳಿದ, ಪ್ಲೀಸ್ ನೀವು ರೂಮಿನಿಂದ ಹೊರಗಡೆ ಹೋಗಿ. ನಾನು ಪವಿತ್ರಳ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಕಲ್ಲು ಎಸೆದಿದ್ದನ್ನು ನೀವು ಆ ಪವಿತ್ರಳಿಗೆ ಹೇಳುತ್ತೇನೆ ಅಂತ ಓಡಿ ಹೋಗಿ ಅವಳ ಹಣೆಗೆ ಮುತ್ತು ಕೊಟ್ಟು ಅವಳು ಹೊರಟು ಹೋದಳು. ಏನೂ ಮಾತನಾಡಲಿಲ್ಲ. ಬಾಲ್ಕನಿ ಕಡೆ ನೋಡುತ್ತಾ ನಗುತ್ತಾ ಹೊರ ಹೋದಳು. ಬಾಲ್ಕನಿಯಿಂದ ಅವಳ ರೂಮ್ಗೆ ಹೋದ ತಕ್ಷಣ ಅವನ ಎದೆ ಬಾಯಿಗೆ ಬಂದಂತೆ ಆಯಿತು. ಅಷ್ಟೊಂದು ಖುಷಿಯಾಗುತ್ತಿದೆ. ಚಿಟ್ಟೆಗಳು ಹಾರುತ್ತಾ ಇವೆ ಅನ್ನುವ ರೀತಿ ಭಾವನೆ ಅವನಿಗೆ ಫೀಲ್ ಆಗುತ್ತಿದೆ. ಅವಳ ಹತ್ತಿರ ಹೋದಂತೆ ಇನ್ನೂ ಎದೆ ಬಡಿತ ಜಾಸ್ತಿ ಆಯಿತು. ಅವಳು ಎಷ್ಟು ಸಣ್ಣಗೆ ಎಷ್ಟು ಚಂದದ ಶರೀರವನ್ನು ಹೊಂದಿದ್ದಾಳೆ. ಅವಳು ಫೋನಿನಲ್ಲಿ ನೋಡುತ್ತಿರುವುದು ಇವನನ್ನೇ ಅಂತ ಇವನಿಗೆ ತುಂಬ ಚೆನ್ನಾಗಿ ಕಾಣಿಸಿತು. ಇನ್ನೂ ಖುಷಿಯಾಯಿತು. ಅವನು ಹೋಗಿ ಅವಳ ಪಕ್ಕ ಮಲಗಿದ. ಅವಳು ತನ್ನ ಗೆಳತಿ ಅಂತ ಅಂದುಕೊಂಡು, ಎಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ಬಂದು ಮಲಗಬೇಕು ತಾನೆ? ನಿನಗೆ ನಿದ್ರೆ ಇಲ್ಲದೆ ಹೋದರೆ ಸರಿ ಇರುವುದಿಲ್ಲ, ಮಲಗು ಅಂತ ಹೇಳುತ್ತಾಳೆ. ನಂತರ ಇವನು ಅವಳ ಉದ್ದವಾದ ಕೂದಲನ್ನು ತನ್ನ ಮುಖದ ಮೇಲೆ ಹಾಕಿಕೊಳ್ಳುತ್ತಾನೆ. ಅವಳ ಬೆನ್ನಿಗೆ ಇವನ ದೇಹ ಟಚ್ ಆಗುವ ರೀತಿ ಮಾಡುತ್ತಾನೆ. ಆಗಂತೂ ಅವನ ಎದೆ ಬಡಿತ ಇನ್ನೂ ಜಾಸ್ತಿ ಆಗುತ್ತಿದೆ. ಉಸಿರಾಟ ಕೂಡ ಜಾಸ್ತಿ ಆಗುತ್ತಿದೆ. ತಾನು ಇಷ್ಟಪಟ್ಟ ಹುಡುಗಿ ತನ್ನ ಪಕ್ಕ ಇಷ್ಟು ಈಸಿಯಾಗಿ ಇದ್ದಾಳೆ ಅಂದರೆ ಅವನಿಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಬೇಗ ಮುತ್ತು ಕೊಡೋಣ ಅಂದರೆ ಈ ಕ್ಷಣದ ಸುಖವನ್ನು ಸ್ವಲ್ಪ ಹೊತ್ತು ಅನುಭವಿಸೋಣ ಅಂತ ಅಂದುಕೊಂಡ. ಅವಳು ಅವನ ಫೋಟೋಸನ್ನು ನೋಡುತ್ತಾ ಅದರಲ್ಲೇ ಲೀನವಾಗುವುದರಲ್ಲಿ ಇದ್ದಳು. ಇವನು ಅವಳ ಬೆನ್ನಿಗೆ, ಸೊಂಟಕ್ಕೆ, ಕಾಲುಗಳಿಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಅದು ಕೂಡ ಅವಳಿಗೆ ತಿಳಿಯುತ್ತಿಲ್ಲ. ನಂತರ ಅವಳ ಕೈಗಳಿಗೂ ಮುತ್ತು ಕೊಟ್ಟ. ಅವಳ ಬೆನ್ನಿನ ಮೇಲೆ ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸಿದ. ನಂತರ ಅವಳು ಈ ಕಡೆ ತಿರುಗಲು ಆರಂಭಿಸಿದಳು. ಅವಳ ಕತ್ತುಗಳಿಗೂ ಕೂಡ ಮುತ್ತನ್ನು ತುಂಬ ಉದ್ವೇಗದಿಂದ ಕೊಡುತ್ತಿದ್ದಾನೆ. ಅವಳು ತಿರುಗಿದರೂ ಇವನಿಗೇನು ಆಶ್ಚರ್ಯವಾಗಲಿಲ್ಲ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳು ಅವನನ್ನು ಪ್ರಶ್ನೆ ಮಾಡಬೇಕು. ಅಷ್ಟರಲ್ಲಿ ಇವನ ತುಟಿಗಳು, ಅವಳು ಯಾವುದೇ ಪ್ರಶ್ನೆ ಕೇಳಬಾರದು, ನನ್ನ ಬಳಿ ಈ ಕ್ಷಣದಲ್ಲಿ ನಾವಿಬ್ಬರು ಮಾತನಾಡಬಾರದು, ಸುಂದರವಾದ ಕ್ಷಣವನ್ನು ಆನಂದಿಸಬೇಕು, ಅನುಭವಿಸಬೇಕು ಅಂತ ಅವನು ಅವಳ ಎರಡೂ ಕೈಗಳನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬನ ಕೊಡುತ್ತಿದ್ದಾನೆ. ಆ ಚುಂಬನ ಅಮರವಾದದ್ದು. ಅವಳಿಗೂ ಕೂಡ ಇದರಿಂದ ತುಂಬ ಖುಷಿ ಸಿಗುತ್ತಿರುವುದರಿಂದ ಸುಮ್ಮನಾಗಿದ್ದಾಳೆ. ಏನೂ ಮಾತನಾಡದೆ ಪದೇ ಪದೇ ಅವನು ಅವಳ ಕಣ್ಣನ್ನು ನೋಡುತ್ತಿದ್ದ. ಅವಳು ಸಂಪೂರ್ಣವಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.